ಕರ್ನಾಟಕವನ್ ನಾನು ಅಪೂರ್ವ ರಾಘವೇಂದ್ರ. ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ. ಬೆಂಗಳೂರು ನಗರದ ವರದಿ. ಬೆಂಗಳೂರು ನಗರ ಶೇಷಾದ್ರಿಪುರಂ ಆಂಜನೇಯ ಬ್ಲಾಕಿನ ಸದ್ಗುರು ಶ್ರೀ ಯೋಗಿ ನಾರಾಯಣ ಸೇವಾ ಟ್ರಸ್ಟ್ನ 9ನೇ ವಾರ್ಷಿಕೋತ್ಸವ ಪ್ರಯುಕ್ತ ಯೋಗಿ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ನಡೆಯುವ ಸುದ್ದಿ. ಬೆಂಗಳೂರು ನಗರ ಶೇಷಾದ್ರಿಪುರಂ ಆಂಜನೇಯ ಬ್ಲಾಕಿನ ಸದ್ಗುರು ಶ್ರೀ ಯೋಗಿ ನಾರಾಯಣ ಸೇವಾ ಟ್ರಸ್ಟ್ನ 9ನೇ ವಾರ್ಷಿಕೋತ್ಸವದ ಪ್ರಯುಕ್ತ ದಿನಾಂಕ 8/7/2023 ಶನಿವಾರ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1:30 ಬೆಂಗಳೂರು ನಗರದ 14ನೇ ಕ್ರಾಸ್ ಮಲ್ಲೇಶ್ವರಂ ಎಂಎಲ್ಎ ಕಾಲೇಜಿನ ಎದುರು ಮಲ್ಲೇಶ್ವರ ಸಾಯಿಬಾಬಾ ಮಂದಿರದ ಹತ್ತಿರದಲ್ಲಿರುವ ಸೇವಾ ಸದನ ಸಭಾಂಗಣದಲ್ಲಿ ಸದ್ಗುರು ಶ್ರೀ ಯೋಗಿ ನಾರಾಯಣ ಸೇವಾ ಟ್ರಸ್ಟ್ನ 9ನೇ ವಾರ್ಷಿಕೋತ್ಸವದ ಯೋಗಿ ಸೇವಾ ರತ್ನ 2023 ಸಾಲಿನ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುತ್ತದೆ. ಸದ್ಗುರು ಶ್ರೀ ಯೋಗಿ ನಾರಾಯಣ ಸೇವಾ ಟ್ರಸ್ಟಿನ ವತಿಯಿಂದ ನಡೆಯಲಿರುವ 9ನೇ ವರ್ಷದ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಜ್ಯ ಬಲಿಜ ಗೌರವಾನ್ವಿತ ಸರ್ಕಾರಿ ಅಧಿಕಾರಿಗಳು, ನೌಕರರಿಗೆ ಹಾಗೂ ಬಲಿಜ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕಾಗಿ ಆಗಮಿಸಲಿರುವ ಸಮಸ್ತ ಆಮಂತ್ರಿತ ಕುಲ ಬಾಂಧವರಿಗೆ ಕರ್ನಾಟಕ ರಾಜ್ಯ ಸಮಗ್ರ ಬಲಿಜ ವೇದಿಕೆ ಪದಾಧಿಕಾರಿಗಳು ಹೃದಯಪೂರ್ವಕ ಕರ್ನಾಟಕ ರಾಜ್ಯ ಸಮಗ್ರ ಬಲಿಜ ವೇದಿಕೆ ರಾಜ್ಯಾಧ್ಯಕ್ಷರಾದ ಎನ್ಪಿ ಮುನಿಕೃಷ್ಣಪ್ಪ ಅವರು ಸ್ವಾಗತವನ್ನ ಕೋರುತ್ತಾರೆ. ಸದ್ಗುರು ಶ್ರೀ ಯೋಗಿ ನಾರಾಯಣ ಸೇವಾ ಟ್ರಸ್ಟ್ ವತಿಯಿಂದ ನಡೆಯಲಿರುವ ದಿನಾಂಕ 8/7/2023 ಶನಿವಾರ ನಡೆಯುವ 9ನೇ ವರ್ಷದ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ರಾಮೋಹಳ್ಳಿ ಶ್ರೀ ನಾಗದುರ್ಗಾ ಪೀಠ ಮಹಾಸಂಸ್ಥಾನ ಪೀಠಾಧಿಪತಿಗಳಾದ ಪೂಜ್ಯನೀಯ ಡಾಕ್ಟರ್ ಶಾಕ್ತಂ ಶ್ರೀ ಶಕ್ತಿಬಾಲ ಅಮ್ಮನವರು ಮುಖ್ಯ ಅತಿಥಿಯಾಗಿ ಭಾಗವಹಿಸುವರು. ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಸಂಸದರಾದ ಪಿಸಿ ಮೋಹನ್ ರವರು ಅಧ್ಯಕ್ಷತೆಯನ್ನ ವಹಿಸುವರು. ಭಾರತ ಸರ್ಕಾರ ಬೆಂಗಳೂರು ವಿಭಾಗ ನೈಋತ್ಯ ಸುರಕ್ಷತಾ ಅಧಿಕಾರಿ ಕೆಬಿ ಗೋಪಿನಾಥ್, ಕರ್ನಾಟಕ ರಾಜ್ಯದ ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರಾದ ರುದ್ರೇಶ್ ಬಿಆರ್, ರಾಜ್ಯ ಸರ್ಕಾರ ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರಾದ ಪ್ರಕಾಶ್ ಬಿ, ಆಡಳಿತ ಪಕ್ಷದ ನಾಯಕ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಆರ್ಎಸ್ ಸತ್ಯನಾರಾಯಣ್, ಇನ್ನೂ ಅನೇಕ ಗಣ್ಯರು, ಬಲಿಜ ಸಮುದಾಯದ ಮುಖಂಡರು ಭಾಗವಹಿಸುತ್ತಾರೆ ಎಂದು ಸದ್ಗುರು ಶ್ರೀ ಯೋಗಿ ನಾರಾಯಣ ಸೇವಾ ಟ್ರಸ್ಟ್ ವತಿಯಿಂದ ಮಾಹಿತಿ ಲಭ್ಯವಾಗಿದೆ. ಸದ್ಗುರು ಶ್ರೀ ಯೋಗಿ ನಾರಾಯಣ ಸೇವಾ ಟ್ರಸ್ಟ್ ವತಿಯಿಂದ ನಡೆಯಲಿರುವ 9ನೇ ವರ್ಷದ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭದ ಯೋಗಿ ಸೇವಾ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಕರ್ನಾಟಕ ರಾಜ್ಯ ಸಮಗ್ರ ಬಲಿಜ ವೇದಿಕೆ ರಾಜ್ಯಾಧ್ಯಕ್ಷರಾದ ಎನ್ಪಿ ಮುನಿಕೃಷ್ಣಪ್ಪ ಅವರು, ಹೊಸಪೇಟೆಯ ಗೋಲ್ಡನ್ ಶ್ರೀ ಕನ್ವೆನ್ಷನ್ ಅಂಡ್ ಇಂಟೀರಿಯರ್ಸ್ ಎಸ್ಟಿ ರಾಜೂರವರು, ಬೆಂಗಳೂರು ಸ್ವಾಮಿ ಪ್ರಾಸೆಸ್ ಆಟೋಮೇಷನ್ ಮಾಲೀಕರಾದ ಪಿ ನಾಗೇಂದ್ರ ರವರು, ಇನ್ನು ವಿವಿಧ ಸರ್ಕಾರಿ ಹಾಗೂ ಸೇವಾ ಕ್ಷೇತ್ರಗಳಲ್ಲಿ ಸಾಧನೆಯನ್ನಗೈದ ಸಾಧಕರಿಗೆ, ಮುಖ್ಯ ಅತಿಥಿಗಳಿಗೆ, ವಿಶೇಷ ಅತಿಥಿಗಳಿಗೆ, ಪ್ರೋತ್ಸಾಹಕರಿಗೆ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರಗಳು ಬೆಂಗಳೂರು ನಗರ ಶೇಷಾದ್ರಿಪುರಂ ಆಂಜನೇಯ ಬ್ಲಾಕಿನ ಸದ್ಗುರು ಶ್ರೀ ಯೋಗಿ ನಾರಾಯಣ ಸೇವಾ ಟ್ರಸ್ಟ್ ಹಾಗೂ ಆಗಮಿಸಿದ ಗಣ್ಯರಿಂದ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಯುತ್ತದೆ ಎಂದು ಟ್ರಸ್ಟ್ನಿಂದ ಮಾಹಿತಿ. ಬೆಂಗಳೂರು ನಗರ ಶೇಷಾದ್ರಿಪುರಂ ಆಂಜನೇಯ ಬ್ಲಾಕಿನ ಸದ್ಗುರು ಶ್ರೀ ಯೋಗಿ ನಾರಾಯಣ ಸೇವಾ ಟ್ರಸ್ಟಿನ ಪದಾಧಿಕಾರಿಗಳಾದ ಸಂಸ್ಥಾಪಕರಾದ ಡಾಕ್ಟರ್ ಆರ್ ಕೃಷ್ಣರವರು, ಗೌರವಾಧ್ಯಕ್ಷರಾದ ಶ್ರೀಮತಿ ಎಸ್ ಪೊಹಳ್ಳಿಕಾರ್ ಅವರು, ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಶ್ರೀ ಜೋಡಿದಾರ್ ರವರು, ನಿರ್ದೇಶಕರುಗಳಾದ ವಿ ಮುನಿಸ್ವಾಮಿ, ನಾರಾಯಣ್ ಸರೋಡೆ, ಕೆ ಸತ್ಯನಾರಾಯಣ ರವರು ಟ್ರಸ್ಟಿಗಳು. ನಾನು ಸ್ವತಃ ಆಧಾರದ ಹೇಳಬೇಕು ಅಂತಂದ್ರೆ ನಮ್ಮ ಸರ್ಕಾರಕ್ಕೆ ಮೊದಲಿಗೆ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ಒಂದು ದಿವಸ ಕಣ್ಣು ಎಷ್ಟು ಮುಖ್ಯ ಅಂದ್ರೆ ಒಂದು ಕೈ ಮಾತ್ರ ಬದುಕೋದು, ಕಾಲಿಂದ ಎಲ್ಲ ಬದುಕೋದು, ಕಣ್ಣಿಲ್ಲ ಅಂತ ಬದುಕಬೇಕಾಗುತ್ತೆ. ಯಾಕೆಂತಂದ್ರೆ ಕಣ್ಣು ಬಹಳ ಮುಖ್ಯವಾದಂತ ಪಾತ್ರವನ್ನು ವಹಿಸುತ್ತದೆ. ಇವತ್ತಿನ ಕಾಲಘಟ್ಟದಲ್ಲಿ ಇಂತಹ ಕಾಲಘಟ್ಟ ಇದ್ದಲ್ಲಿ
30-40 ಖರ್ಚು ಮಾಡಿ ಕೆಲವರನ್ನಿಲ್ಲ, ಪ್ರತಿಯೊಬ್ಬರು ನಾನು ಸೇರಿ ಹೇಳ್ತಾ ಇದ್ದೀನಿ, ಖರ್ಚು ಮಾಡಿ ಮಾಡುವಂತ ಶಕ್ತಿ ಯಾರು ಇರೋದಿಲ್ಲ. ಇವತ್ತು ಸಾಯ್ಬೇಕು ವಿಷ ಕೊಡುವಂತ ಅಂಗಡಿ ಬಂದ್ರೆ ಕಾರ್ ಕೊಟ್ಬಿಟ್ಟು ವಿಷ ತಗೊಂಡು ಸಾಯಿ ಅಂತ ಹೇಳುವಂತ ಕಾಲ ಇವತ್ತು. ಹಾಗಾಗಿ ಒಂದು ನೇತ್ರದವರು ಬಹಳ ಶ್ರದ್ಧೆಯಿಂದ ಇಡೀ ಪರಿವಾರ, ಅವ್ರ ಮಗನೂ ನಾನು ಬಹಳ ಸಾಗಿಸ್ತೀನಿ. ಯಾಕೆಂತಂದ್ರೆ ನಾನು ಕ್ಲಾಸಲ್ಲಿ ನೋಡ್ತಾ ಇದ್ದೆ. ಸೊ ಹಾಗಾಗಿ ಇಡೀ ಕುಟುಂಬ ನಿಂತು ಶ್ರದ್ಧೆಯಿಂದ ಮಾಡುತ್ತಾ ಇರೋದಕ್ಕೆ ಇನ್ಮೇಲೆ ನಾನು ಸಹ ಸಮಯ ಮಾಡಿಕೊಂಡಲ್ಲ, ಸಮಯ ಅವ್ರಿಗೋಸ್ಕರ ಮಾಡಿಕೊಂಡು ಅವ್ರ ಜೊತೆ ನಮ್ಮದು ಒಂದು ಅಳಿಲು ಸೇವೆಯನ್ನು ಮಾಡ್ಬೇಕಂತ ನಿರ್ಧಾರ ಮಾಡಿದ್ದೀವಿ. ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟು ತಾವೆಲ್ಲರೂ ಓದಿಸ್ತಾ ಒಂದೆರಡು ಮಾತು ಹೋಗ್ತಾರೆ. ಈ ಕಾರ್ಯಕ್ರಮದ ರೂವಾರಿಗಳು ಸದ್ಗುರು ಶ್ರೀ ಯೋಗಿ ನಾರಾಯಣ ಸೇವಾ ಟ್ರಸ್ಟ್ ನ ಸಂಸ್ಥಾಪಕರು ಶ್ರೀಯುತ ಡಾಕ್ಟರ್ ಆರ್ ಕೃಷ್ಣ ಅವ್ರನ್ನ ನಾವು ತಾಯಿ ಬೇರು ಅಂತ ಕರೆದ್ರೆ ತಪ್ಪಾಗ್ಲಾರ್ದು ಅಂತ ಅನ್ಕೊಳ್ತೀನಿ. ದಂಪತಿ ಇಬ್ರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಪ್ರಹಲಿಕಾ ಕೃಷ್ಣ ಅವರು ಕೂಡ ವೇದಿಕೆಗೆ ಬರಬೇಕು. ಸತತವಾಗಿ ಇವರು 15 ವರ್ಷದಲ್ಲಿ ಶ್ರೀ ವಿನಾಯಕ ಸೇವಾ ಸಮಿತಿ ಮಹೇಶ್ವರದಲ್ಲಿರುವಂತಹ ವಿನಾಯಕ ಸೇವಾ ಸಮಿತಿಯ ಅಧ್ಯಕ್ಷರಾಗಿ ಪ್ರಪ್ರಥಮವಾಗಿ ಅವರ ಸೇವೆಯನ್ನ ಸಲ್ಲಿಸುತ್ತೆ ಶುರು ಮಾಡ್ತಾರೆ. ಕಲಾ ವಿಷ್ಣು ಸಾಮ್ರಾಟ್ ಬಳಗದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಶ್ರೀ ಶಕ್ತಿ ಮಹಾಗಣಪತಿ ದೇವಸ್ಥಾನದಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಮಲ್ಲೇಶ್ವರಂನ ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಗಾಂಧಿನಗರದ ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಿದ್ದಾರೆ. ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ದತ್ತಾತ್ರೇಯ ವಾರ್ಡ್ನ ವಾರ್ಡ್ ಕಮಿಟಿ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಒಂದು ಸೇವಾ ಮನೋಭಾವಕ್ಕೆ ಇವರಿಗೆ ಬಂದಿರುವಂತಹ ಪ್ರಶಸ್ತಿಗಳು ಒಂದೆರಡೇನಲ್ಲ. ಗೋವಾದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವರಿಗೆ ವರ್ಷದ ಕನ್ನಡಿಗ 2019 ಪ್ರಶಸ್ತಿ ಪ್ರದಾನವಾಗಿದೆ. ಬೆಂಗಳೂರು ಗ್ರಾಮಾಂತರ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನದಲ್ಲಿ ಸದ್ಗುರು ಶ್ರೀ ಯೋಗಿ ನಾರಾಯಣ ಪ್ರಶಸ್ತಿ ಇವರ ಮುಡಿಗೇರಿಸಿಕೊಂಡಿದ್ದಾರೆ. ಕರುನಾಡ ಸೇವಾ ರತ್ನ ಪ್ರಶಸ್ತಿ ಪುರಸ್ಕೃತರು. ಚಿಕ್ಕಬಳ್ಳಾಪುರ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಸಮಾಜ ಸೇವಾ ರತ್ನ ಪ್ರಶಸ್ತಿ. ಇವರ ಸಮಾಜ ಸೇವೆಯನ್ನ ಗುರುತಿಸಿ 2020ರಲ್ಲಿ ಇವರಿಗೆ ಡಾಕ್ಟರೇಟ್ ಪ್ರದಾನ ಕೂಡ ಮಾಡಿದ್ದಾರೆ. ಸುವರ್ಣ ಸಾಧನಾ ಶ್ರೀ ಪ್ರಶಸ್ತಿ. ಇನ್ನೂ 10 ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಅವರ ಧರ್ಮಪತ್ನಿಯವ್ರನ್ನ ನಾವು ಮರೆಯೋದಿಲ್ಲ. ಯಾವುದೇ ಒಬ್ಬ ಸಾಧಕನ ಹಿಂದೆ ಪಾರ್ಟ್ನರ್ಸ್ ಇದ್ದೇ ಇರಬೇಕು. ಗಂಡ ಕೆಲಸ ಮಾಡ್ತಿದ್ದಾನೆ ಅಂದ್ರೆ ಹೆಂಡತಿ ಸಾಥ್ ಕೊಡಬೇಕು, ಹೆಂಡತಿ ಕೆಲಸ ಮಾಡ್ತಿದ್ದಾಳೆ ಅಂದ್ರೆ ಗಂಡನ ಸಾಥ್ ಇರ್ಲೇಬೇಕು. ಅವರಿಬ್ರು ಇಲ್ಲ ಅಂದ್ರೆ ಜೋಡೆತ್ತಿದ್ದಂಗೆ ಆಗೋದೇ ಇಲ್ಲ, ಒಂದಕ್ಕೊಂದು ಜಾಯಿನ್ ಆಗ್ಲೇಬೇಕು. ಶ್ರೀಮತಿ ಪ್ರಹಲಿಕಾ ಕೃಷ್ಣರವರು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ದತ್ತಾತ್ರೇಯ ವಾರ್ಡ್ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸದ್ಗುರು ಶ್ರೀ ಯೋಗಿ ನಾರಾಯಣ ಸೇವಾ ಟ್ರಸ್ಟ್ ನ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಗಂಡ ಒಬ್ಬರಿಗೆ ಪ್ರಶಸ್ತಿ ಬರೋದು, ಹೆಣ್ಮಕ್ಳು ನಾವೇನು ಕಮ್ಮಿ ಇಲ್ಲ ಅಂತ ಅವರು ಕೂಡ ಪ್ರೂವ್ ಮಾಡ್ತಾ ಇದ್ದಾರೆ. ನಾರಿ ಶಕ್ತಿ 2020ರ ಪ್ರಶಸ್ತಿ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕರುನಾಡ ಸೇವಾ ರತ್ನ ಪ್ರಶಸ್ತಿ ಕೂಡ ಇವರ ಮುಡಿಗೇರಿದೆ. ಈ ಒಂದು ಕಲಾ ದಂಪತಿಗಳಿಗೆ, ಮುದ್ದು ಜೋಡಿಗಳಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ನಿಮ್ಮೆಲ್ಲರ ಆಶೀರ್ವಾದ ಇವರ ಸದಾ ಇರಲಿ ಅಂತ ನಾನು ಯೋಗಿ ನಾರಾಯಣ ಸೇವಾ ಟ್ರಸ್ಟ್ ಎಲ್ಲ ಬೇಡ್ತಾ ಇದ್ದೀನಿ. ಅನ್ನೋ ವ್ಯಕ್ತಿಗೆ ಅಮರ ನಾರಾಯಣ ಸ್ವಾಮಿ ಪ್ರತ್ಯಕ್ಷರಾಗಿ ಅಷ್ಟಾಕ್ಷರಿ ಮಂತ್ರವಾದಂತಹ ಓಂ ನಮೋ ನಾರಾಯಣಾಯ ಮಂತ್ರ ಸಿದ್ಧಿಗಾಗಿ ತಪಸ್ಸು ಮಾಡ್ಲಿಕ್ಕೆ ಹೇಳ್ತಾರೆ, ಜಪಕ್ಕೆ ಕೊಡ್ತಾರೆ. ಆ ಮಂತ್ರ ಸಿದ್ಧಿಯಿಂದ ಯೋಗಿ ನಾರಾಯಣರಾಗ್ತಾರೆ ನಾರಾಯಣಪ್ಪ. ಅಲ್ಲಿಂದ ಕಾಲಜ್ಞಾನದ ಬಗ್ಗೆ ಪದ್ಯಗಳನ್ನ ರಚಿಸ್ತಾ 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 ಕೈವಾರ ತಾತಯ್ಯ ಆಗ್ತಾರೆ. ಒಬ್ಬ ಬಳೆ ಮಾಡ್ತಿದ್ದಂತಹ ನಾರಾಯಣಪ್ಪ ಜಪಕ್ಕೆ ಕೂತು ಯೋಗಿ ನಾರಾಯಣನಾಗಿ
ಜಪದ ಸಿದ್ಧಿಯಿಂದ, ಮಂತ್ರ ಸಿದ್ಧಿಯಿಂದ ನಾರಾಯಣನಾಗ್ತಾನೆ. ಅದೇ ಯೋಗಿ ನಾರಾಯಣರ ಸಂಸ್ಥೆಯ ಹೆಸರನ್ನ ಇಟ್ಕೊಂಡಿರುವಂತಹ ಈ ಒಂದು ಸದ್ಗುರು ಶ್ರೀ ಯೋಗಿ ನಾರಾಯಣ ಸೇವಾ ಟ್ರಸ್ಟ್ ಏನಿದೆ, ಇದು ನಾರಾಯಣಪ್ಪನವರ ಅಜ್ಜಯ್ಯನವರ ಆಶೀರ್ವಾದ ಇಲ್ಲದೆ ಸಾಧ್ಯ ಇದೆ ಅನ್ಸುತ್ತಾ ಸ್ನೇಹಿತರೆ ನಿಮ್ಗೆ? ಆ ಒಬ್ಬ ಕಾಲಜ್ಞಾನಿ ಮಹಾ ಋಷಿಗೊಮ್ಮೆ ಜೋರಾದ ಚಪ್ಪಾಳೆ. ನಮ್ಮ ನಾಡಿನ ಶ್ರೇಷ್ಠ ಸಂತರಲ್ಲಿ ಕೈವಾರ ತಾತಯ್ಯನವರು ಕೂಡ ಪ್ರಮುಖರು. ಮನುಕುಲದ ಬಗ್ಗೆ ಚಿಂತಿಸಿದ ಮಹಾನ್ ಸಂತ, ಆಧ್ಯಾತ್ಮ ಚಿಂತಕ, ಹಾಗೇನೆ ಒಬ್ಬ ಕವಿ ಕೂಡ. ಪ್ರಕೃತಿಯ ಅವಿಭಾಜ್ಯ ಅಂಗವಾಗಿರುವ ಮಾನವ ಅದನ್ನ ಪೂಜಿಸದೆ ಸ್ವೇಚ್ಛಾಚಾರಕ್ಕೆ ಬಳಸಿಕೊಂಡ್ರೆ ಆಗುವಂತಹ ಅನಾಹುತಗಳನ್ನ ಆಡು ಭಾಷೆಯಲ್ಲಿ ಕಟ್ಟಿಕೊಟ್ಟಿರುವಂತಹ ಭವಿಷ್ಯವಾಣಿಯನ್ನ ನಾವು ಕಾಣ್ತೀವಿ. ಮಾನವತಾವಾದದ ಪ್ರತಿನಿಧಿಗಳಾಗಿರುವಂತಹ ಕೈವಾರ ತಾತಯ್ಯ ಮನುಷ್ಯ ಜನ್ಮ ಪ್ರಕೃತಿಯನ್ನ ಆರಾಧಿಸದೇ ಇದ್ರೆ ಅನುಭವಿಸಬೇಕಾಗಿರುವಂತಹ ಸಮಸ್ಯೆಗಳನ್ನ ಶತಮಾನದ ಹಿಂದೆನೆ ಸೂಚಿಸಿರುವುದು ಅವರ ಭವಿಷ್ಯವಾಣಿಯ ದೈವತ್ವವನ್ನ ತಿಳಿಸುತ್ತೆ. ಮಯಾನ್ ಕ್ಯಾಲೆಂಡರ್ ಆಗಿರ್ಬೋದು, ನಾನ್ಸ್ಟ್ರಾಡಮಸ್ ಆಗಿರ್ಬೋದು, ಬೈಬಲ್, ಕುರಾನ್, ಭಗವದ್ಗೀತೆ, ಹೀಗೆ ಪ್ರಳಯದ ಬಗ್ಗೆ, ನಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಪ್ರಸ್ತಾಪಿಸುವಂತಹ ಗ್ರಂಥಗಳು ಒಂದೆರಡೇನಲ್ಲ. ಅದರಲ್ಲೂ ಕೈವಾರ ತಾತಯ್ಯನವರ ಕಾಲಜ್ಞಾನ ಗ್ರಂಥ ಈ ಎಲ್ಲ ಗ್ರಂಥಗಳ ಸಾಲಿಗೆ ಸೇರುತ್ತೆ. ಶ್ರೀಮುಖನಾಮ ಸಂವತ್ಸರದ ಶುದ್ಧ ಪಂಚಮಿಯ ಮಧ್ಯರಾತ್ರಿಯಲ್ಲಿ ಈ ಕಾಲಜ್ಞಾನ ಗ್ರಂಥ ರಚಿತವಾಗುತ್ತೆ. ಅಂದ್ರೆ ಸರಿಸುಮಾರು 198 ವರ್ಷಗಳ ಹಿಂದೆನೆ ರಚಿಸಲ್ಪಟ್ಟಂತಹ ಅತ್ಯದ್ಭುತವಾದಂತಹ ಗ್ರಂಥ ಈ ಕಾಲಜ್ಞಾನ. ಒಟ್ಟಾರೆ 43 ಶ್ಲೋಕಗಳನ್ನೊಳಗೊಂಡಂತಹ ಈ ಕಾಲಜ್ಞಾನ ಗ್ರಂಥವನ್ನ ವಿಶ್ಲೇಷಿಸಿದ್ರೆ ಸಾಕು, ಪ್ರಳಯದ ಬಗ್ಗೆ, ಮುಂದಿನ ಭವಿಷ್ಯದ ಬಗ್ಗೆ ಸಮಗ್ರವಾದಂತಹ ಮಾಹಿತಿ ನಮಗೆ ಸಿಕ್ಕಿಬಿಡುತ್ತೆ. ಇವರ ಪ್ರತಿ ಪದ್ಯದಲ್ಲೂ ಕೂಡ ಕೊನೆಯ ಸಾಲುಗಳು ಮುಗಿಯೋದು ನಾರಾಯಣ ಕವಿ ಅಂತ. ಯಾರು ಈ ನಾರಾಯಣ ಕವಿ ಯೋಚಿಸ್ತಾ ಇದ್ದೀರಾ? ಕೆಲವರಿಗೆ ಅವ್ರ ಬಗ್ಗೆ ಗೊತ್ತು, ಕೆಲವರಿಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ಸಪರೇಟ್ ಆಗಿ ನಾರಾಯಣ ಕವಿ ಗೊತ್ತು, ಸಪರೇಟ್ ಆಗಿ ಕೈವಾರ ತಾತಯ್ಯ ಗೊತ್ತು. ಅವರಿಬ್ಬರಿಗೂ ಇರೋ ಲಿಂಕ್ ಗೊತ್ತಾ? ಗೊತ್ತಿಲ್ಲ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಕೈವಾರ ತಾತಯ್ಯನವರೇ ಸದ್ಗುರು ಶ್ರೀ ಯೋಗಿ ನಾರಾಯಣ ಕವಿ. 198 ವರ್ಷಗಳ ಹಿಂದೆ ಬದುಕಿದ್ದಂತಹ ಆ ಮಹಾ ಋಷಿ ಭಕ್ತರ ಬಾಯಲ್ಲಿ ತಾತಯ್ಯ ಅಂತಾನೆ ಖ್ಯಾತರಾಗಿದ್ದಾರೆ. ಕೈವಾರ ತಾತಯ್ಯನವರು ಕಾಲಜ್ಞಾನ ಬರೆದಿರೋದು ನಾನಲ್ಲ, ಸಾಕ್ಷಾತ್ ದೇವರೇ ನನ್ನಿಂದ ಕಾಲಜ್ಞಾನವನ್ನ ಬರೆಸಿದ್ದಾರೆ ಅಂತ ಅವರೇ ಅವರ ಪದ್ಯಗಳಲ್ಲಿ ಬರ್ಕೊಂಡಿದ್ದಾರೆ. ಆ ಕಾಲಜ್ಞಾನ ಗ್ರಂಥದ ಕೆಲವು ಭವಿಷ್ಯವನ್ನ ನೋಡ್ತಾ ಹೋದ್ರೆ ದಿಗ್ಭ್ರಮೆ ಆಗೋದಂತೂ ಸತ್ಯ. ಯಾಕಂದ್ರೆ ನೀವೆಲ್ಲರೂ ನೋಡ್ತಿದ್ದೀರಿ, ಪ್ರಳಯದ ಬಗ್ಗೆ ಹೇಳಿದ್ರು, ಮುಂದಿನ ಭವಿಷ್ಯ ಹೀಗಾಗತ್ತೆ ಅಂತ ಹೇಳಿದ್ರು. ಎಲ್ಲರಿಗೂ ಸಾಕ್ಷಿರೂಪವಾಗಿ ಆ ಗ್ರಂಥ ಇದೆ ಅಲ್ವಾ? ಆ ಕಾಲಜ್ಞಾನ ಗ್ರಂಥ ಇವತ್ತಿಗೂ ಕೈವಾರ ತಾತಯ್ಯನವರ ಸನ್ನಿಧಿಯಲ್ಲಿ ಸಂರಕ್ಷಿಸಲ್ಪಟ್ಟಿದೆ. ಬಳೆ ಮಾಡ್ತಿದ್ದಂತಹ ಒಬ್ಬ ನಾರಾಯಣಪ್ಪ ಅನ್ನೋ ವ್ಯಕ್ತಿಗೆ ಅಮರ ನಾರಾಯಣ ಸ್ವಾಮಿ ಪ್ರತ್ಯಕ್ಷರಾಗಿ ಅಷ್ಟಾಕ್ಷರಿ ಮಂತ್ರವಾದಂತಹ ಓಂ ನಮೋ ನಾರಾಯಣಾಯ ಮಂತ್ರ ಸಿದ್ಧಿಗಾಗಿ ತಪಸ್ಸು ಮಾಡ್ಲಿಕ್ಕೆ ಹೇಳ್ತಾರೆ. ಕೆಲವೇ ಫ್ರಾಕ್ಷನ್ ಆಫ್ ಮಿನಿಟ್ಸ್ ಅಲ್ಲಿ 3 ರೀತಿಯ ಹಾಡುಗಳನ್ನ ಅವರು ನುಡಿಸಿದ್ರು. ಸರಿನಾ ಸರ್? 3 ರೀತಿಯ ಹಾಡುಗಳು ಹೇಳ್ಬೋದಾ ಯಾವ್ಯಾವ್ದು ಅಂತ? ಏನ್ ಅಬ್ಸರ್ವ್ ಮಾಡಿದ್ದೀವಿ ಪ್ರೇಕ್ಷಕರು? ನಾವು ಕೇಳ್ಬೇಕಲ್ಲ. ಮಹಾಗಣಪತಿ ಒಂದು, ಆಮೇಲೆ ವೆರಿ ಗುಡ್, ಆಮೇಲೆ ಅಲ್ವಾ ಗಂಡ ಹೆಂಡತಿ ಇಬ್ರು ಕರೆದ್ರು ಅಲ್ವಾ? ಅದಕ್ಕಾಗಿ ಒಂದು ಜೋರ ಚಪ್ಪಾಳೆ ಬರ್ಬೇಕಲ್ಲ. ನಾನು ಆಗ್ಲೇ ಹೇಳಿದೆ, ಗಂಡನ ಬಿಟ್ಟು ಹೆಂಡತಿ, ಹೆಂಡತಿನ ಬಿಟ್ಟು ಗಂಡ ಸಾಧ್ಯನೇ ಇಲ್ಲ. 2 ಜೋಡೆತ್ತುಗಳಿದ್ದಂಗೆ. ಧನ್ಯವಾದಗಳು, ಧನ್ಯವಾದಗಳು. ಕಲಾ ಕುಟೀರ ಆರ್ಟ್ ಅಂಡ್ ಡಾನ್ಸ್ ನ ಮಕ್ಕಳು ಆಗ್ಲೇ ಭರತನಾಟ್ಯಂ ಅನ್ನ ಪ್ರದರ್ಶಿಸಿದ್ರು. ಅವರಿಗೆ ಸರ್ಟಿಫಿಕೇಟ್ಸ್ ಗಳನ್ನ ಕೊಡಬೇಕು ಅಂತ ಶ್ರೀಯುತ ಡಾಕ್ಟರ್ ಆರ್ ಕೃಷ್ಣ ಅವರಲ್ಲಿ, ಹಾಗೇನೆ ಅವರ ಧರ್ಮಪತ್ನಿಯಾಗಿರುವಂತಹ ಪ್ರಹಲಿಕಾ ಮೇಡಮ್ ಅನ್ನು ವೇದಿಕೆಗೆ ಬರ್ಮಾಡ್ತಾರೆ. ಕಲಾ ಕುಟೀರದ ಮಕ್ಕಳು ವೇದಿಕೆಗೆ ಬರಬೇಕು ಅಂತ ಕೇಳ್ತಾ ಇದ್ದೀನಿ.
ಇಲ್ಲಿ ರುದ್ರೇಶ್ ಸರ್ ಆಗ್ಲೇ ದೀಪ ಶ್ರೀಮಂತನ ಮನೆಯಲ್ಲಿ ಎಷ್ಟು ಬೆಳಕು ಕೊಡುತ್ತೋ ಬಡವನ ಮನೆಯಲ್ಲಿ ಕೂಡ ಅಷ್ಟೇ ಬೆಳಕು ಕೊಡುತ್ತೆ ಅಲ್ವಾ. ಅಂದ್ರೆ ನಮ್ಮ ಸ್ವಭಾವ ಕೂಡ ನಾವು ದೀಪದ ರೀತಿ ಇಟ್ಕೋಬೇಕಂತೆ. ಎಲ್ಲಿದ್ರು ಯಾರಿದ್ರು ನಮ್ಮತನವನ್ನ ನಾವು ಬಿಟ್ಕೊಡ್ಬಾರ್ದು. ಅಂತಹ ತತ್ವವನ್ನ ನಮಗೆ ತೋರಿಸ್ಕೊಡುತ್ತೆ ಈ ಒಂದು ದೀಪ. ಆ ದೀಪವನ್ನ ಬೆಳಗೋದ್ರ ಮುಖಾಂತರ ಕಾರ್ಯಕ್ರಮ